ತಮಗೆ ಸಲ್ಲಿಸ್ತೇವೆ. ಇವಾಗ ನಮಗೆ ಹಾಸನ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ಕಡಿಮೆ ಬಿತ್ತನೆ ಆಗಿರಲಿಲ್ಲ. 32% ಮಾತ್ರ ಬಿತ್ತನೆ ಆಗಿದೆ. ಇವತ್ತು ನಮಗೆ ಒಂದು ಆಘಾತ ತಂದಿರತಕ್ಕಂಥ ವಿಷಯ ಅಂದರೆ ನಾವು ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ. ಆ ಮೆಕ್ಕೆಜೋಳಕ್ಕೆ ಬಿಳಿ ನುಸಿ ರೋಗ ಬಂದು ಸಂಪೂರ್ಣವಾಗಿ 65ರಿಂದ 70 ಸಾವಿರ ಹೆಕ್ಟೇರ್ನಲ್ಲಿ ಬೆಳೆ ಸರ್ವನಾಶ ಆಗಿದೆ. ಪೂರ್ಣ ಪ್ರಮಾಣದಲ್ಲಿ ಇವತ್ತು ನಮಗೆ ಮೇವು ಇಲ್ಲ. ಆ ಡೈರಿ ಏನು ಉತ್ಪನ್ನ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಮೇವು ಈ ಮೆಕ್ಕೆಜೋಳದಿಂದ ನಾವು ದನಗಳನ್ನು ಸಾಕ್ತಾ ಇತ್ತು, ಅದೂ ಇಲ್ಲ. ಅದರ ಜೊತೆಗೆ ಒಂದು ಆರ್ಥಿಕವಾದಂಥ ಸಂಕಷ್ಟದಿಂದ ನಿವಾರಣೆ ಆಗಲಿಕ್ಕೆ ಜೋಳ ಬರ್ತಾ ಇತ್ತು ಭಾಳ ಸುಲಭದಲ್ಲಿ, ಆ ಜೋಳನೂ ಇಲ್ಲ. ಎರಡೂ ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿದ್ದೀವಿ. ಅಲ್ಲಿ ಈ ಒಂದು ಇನ್ಶೂರೆನ್ಸನ್ನು ಕಟ್ತಕ್ಕಂಥದ್ದು ನಮ್ಮ ಜನಕ್ಕೆ ಅವೇರ್ನೆಸ್ ಇದ್ದಲೇ ಭಾಳ ಕಡಿಮೆ ಮಟ್ಟದಲ್ಲಿ ಇನ್ಶೂರೆನ್ಸನ್ನು ಕಟ್ಟಿದ್ದಾರೆ. ಅದರ ಅವಧಿನೂ ಮುಗಿದಿದೆ. ಆದ್ದರಿಂದ ನಾವು ಸಂಕಷ್ಟಕ್ಕೆ ಸಿಕ್ಕಿದ್ದೇವೆ. ಕುಡಿಯೋ ನೀರಿನ ಅಭಾವ ಅಷ್ಟೊಂದು ಮಟ್ಟಿಗೆ ಇಲ್ಲ. ಆದರೂ ಕೆಲವೊಂದು ಕಡೆ ಬೋರ್ವೆಲ್ಗಳನ್ನ ಮತ್ತೊಂದು ರೀಚಾರ್ಜನ್ನು ಮಾಡಬೇಕಾಗಿದೆ. ಅದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕೋಟಿ ಏನು ಕೊಟ್ಟಿದ್ದೀರಿ, ಅದರಲ್ಲಿ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಉಳಿದಿರ್ತಕ್ಕಂಥ ಏನೇನು ಈ ನಮ್ಮ ತಾಲೂಕೊಂದನ್ನು ಮುಗಿಸಿ ಪೂರ್ಣ ಪ್ರಮಾಣದಲ್ಲಿ ಮಾಡ್ತೇವೆ. ಮೇವಿನ ಕಿಟ್, ಮೇವಿನ ಮೆಕ್ಕೆ ಜೋಳ ಏನು ಹಾಳಾಗೋಯ್ತು ಅದರಿಂದ ನಮಗೆ ದನಕರುಗಳಿಗೆ ಮೇವಿನ ಕಿಟ್ಗಳು ಬೇಕಾಗಿದೆ. ಆ ಕಿಟ್ಟನ್ನು ಕೊಡ್ತೀವಿ 1 ಲಕ್ಷ ಚಿಲ್ಡ್ರನ್ ಅಂತ ಮೊನ್ನೆ ಮಾತಾಡಿದಾಗ ಹೇಳಿದರು. ಅದು ಬಂದಿಲ್ಲ. ಅದನ್ನು ಕೊಡಿಸ್ಕೊಡೋವಂಥ ಕೆಲಸನ ತಾವು ಅತಿ ಜರೂರಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾವು ಪೂರ್ಣ ಪ್ರಮಾಣದಲ್ಲಿ ಈ ಸಾರಿ ಏನು ಒಂದು ಹಾಸನ ಜಿಲ್ಲೆ ಇತಿಹಾಸದಲ್ಲಿ ಕಡಿಮೆ ಬಿತ್ತನೆ ಆಗಿದೆ. ಈ ಬಿತ್ತನೆ ಮಾಡಿದಂಥವ್ರಿಗೆ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕೆಲವೊಂದು ಮಾರ್ಪಾಡು ಆಗಬೇಕಾಗಿದೆ. ಇನ್ಶೂರೆನ್ಸ್ನಲ್ಲಿ ಯಾರು ಇನ್ಶೂರೆನ್ಸನ್ನು ಕಟ್ಟಿರ್ತಾರೆ ಅವ್ರಿಗೆ ಬಿತ್ತನೆ ಆಗದೇ ಇದ್ರೂ 25% ನೇರವಾಗಿ ಹಣ ಸಂದಾಯ ಮಾಡ್ತಕ್ಕಂಥ ಕಾನೂನಿದೆ. ಆದರೆ ಬಿತ್ತನೆ ಮಾಡದೇ ಇರ್ತಕ್ಕಂಥವ್ರಿಗೆ ನಾವು ಇನ್ನು NDRF ಗೈಡ್ಲೈನ್ಸ್ಗೆ ಹೋಗಬೇಕಾಗಿರುತ್ತೆ, ಬೆಳೆ ನಾಶದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಇವತ್ತು ಈ ಎಲ್ಲ ಸಂಕಷ್ಟಕ್ಕೆ ರೈತರು ಸಿಕ್ಕಿದ್ದಾರೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ವರದಿಯನ್ನು ತಗೊಂಡು ತಮ್ಮ ಬಳಿಗೆ ಬರ್ತೀವಿ, ತಾವು ಸಲ್ಲಿಸ್ತೇವೆ. ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ರೆವಿನ್ಯೂ ಮಂತ್ರಿಗಳಿಗೂ ಪೂರ್ಣ ಪ್ರಮಾಣದಲ್ಲಿ ಸಲ್ಲಿಸ್ತೇವೆ. ನಮ್ಮ ಅಧಿಕಾರಿಗಳು ಎಲ್ಲರೂ ನಮ್ಮ ಜೊತೆಯಲ್ಲಿ 4 ದಿವಸಗಳು ಸತತವಾಗಿ ಸುತ್ತಿ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಪಡೆದಿದ್ದೀವಿ. ಅದರ ಸಂಕಷ್ಟ ಎಲ್ಲವನ್ನು ತಮ್ಮ ಬಳಿಗೆ ತಗೊಂಡು ಬರ್ತೀವಿ. ಈಗ ನಾವು ಈ 30 ಕಡೆ ಪಾಯಿಂಟನ್ನು ಗುರುತು ಮಾಡಿ ಹೋಗ್ತಕ್ಕಂಥ ಕಾರ್ಯಕ್ರಮದಲ್ಲಿದ್ದು ತಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರಿಂದ ನಾವು ಇಲ್ಲಿ ಬಂದು ಕೂತಿದ್ದೇವೆ. ನಾವು ಅತಿ ತುರ್ತಾಗಿ ತೆರಳಬೇಕಾಗಿರೋದ್ರಿಂದ ನಮಗೆ ಅನುಮತಿಯನ್ನು ಕೊಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು ಈ ಕಾರ್ಯಕ್ರಮದಿಂದ ನಾವು ಇದಾಗ್ತೇವೆ. ತಮ್ಮ ಬಳಿಗೆ ಪೂರ್ಣ ವಿತ್ ರೆಕಾರ್ಡ್ಸ್, ವಿತ್ ಎಲ್ಲ ಡಾಕ್ಯುಮೆಂಟ್ರಿ ನಾವು ಬಂದು ತಮಗೆ ವಿಶೇಷವಾದಂಥ